ಸರ್ ಪ್ಲೀಸ್ ಸರ್, ನಮಗೂ ನ್ಯಾಯ ಕೊಡಿಸ್ಲೇಬೇಕು ನೀವು. ಎಂಗೇಜ್ಮೆಂಟ್ ಆಗಿ ಕಿತ್ತೋಯ್ತು, ನಾವೇ ಬೇಡ ಅಂತ ಹೇಳ್ಬಿಟ್ಟಿದ್ವಿ. ಆದರೆ ಹುಡುಗ ಪದೇ 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 ಫೋನ್ ಮಾಡಿ ನನಗೆ ಭಾಳ ಟಾರ್ಚರ್ ಕೊಡ್ತಾನೆ ಸರ್. ಅದು ಹೆಂಗೆ ಮದುವೆ ಅದೇ ಆಗು, ಇನ್ನೊಂದು ಮದುವೆ ನೀನು ಬಿಡೋಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾನೆ ಸರ್. ನಮ್ಮ ತಂದೆ ತಾಯಿಗೆ ಗೊತ್ತಾದ್ರೆ ವಿಷಯ, ಅವ್ರು ತುಂಬ ಟೆನ್ಷನ್ ಮಾಡ್ಕೊತಾರೆ. ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಬಂದೋ ಸರ್. ಓಕೆ ಓಕೆ, ನಾನು ವಿಚಾರಿಸ್ತೀನಿ. ನೋಡಿ ಅಮ್ಮ, ನಿಮ್ಮ ಫೋನ್ ನಂಬರ್ ಬದಲಾಯಿಸ್ಬಿಟ್ರೆ ಆಗುತ್ತೆ ಅಲ್ವಾ? ಎಲ್ಲ ಡಾಕ್ಯುಮೆಂಟ್ಸ್ಗೂ ಅದೇ ಫೋನ್ ನಂಬರ್ ಕೊಟ್ಟಿದ್ದೀವಿ ಸರ್, ಅದನ್ನು ಬದಲಾಯಿಸೋಕೆ ಆಗೋದಿಲ್ಲ. ಸರಿ, ಅದನ್ನ ಯಾರಾದರೂ ನಿಮ್ಮ ಮನೆಯವ್ರಿಗೆ ಕೊಟ್ಬಿಟ್ರೆ, ನಿಮ್ಮ ತಂದೆಗೋ ತಾಯಿಗೋ ಯಾರು ಕೊಟ್ಬಿಡಿ ಆ ನಂಬರ್ನ, ಅವರೇ ಯೂಸ್ ಮಾಡಲಿ. ಅದೇ ಸರ್, ಅವರು ಮತ್ತೆ ಅವ್ನು ಫೋನ್ ಮಾಡ್ತಾವನೆ ಅಂತ ಗೊತ್ತಾದ್ರೆ ನಮ್ಮ ತಂದೆ ತಾಯಿ ತುಂಬ ಟೆನ್ಷನ್ ಮಾಡ್ಕೋತಾರೆ. ಆದ್ದರಿಂದ ಸರ್ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದು. ಮನೇಲಿ ಆ ವಿಷಯ ತಿಳಿಸ್ಲಿಲ್ಲ ಅಂದ್ರೆ ಸರಿಯಾಗುತ್ತಮ್ಮ? ತಿಳಿಸ್ಬೇಕಲ್ವ ತಂದೆ ತಾಯಿ ಆದವ್ರಿಗೆ? ನಮ್ಮ ತಂದೆ ತಾಯಿಗೆ ಓದಿಲ್ಲ ಸರ್, ಅವ್ರಿಗೆ ಅಷ್ಟೆಲ್ಲ ತಿಳುವಳಿಕೆ ಇಲ್ಲ. ಪಾಪ ಅವರು ಟೆನ್ಷನ್ ತಗೋತಾರೆ. ಅದಕ್ಕೋಸ್ಕರ ಸರ್ ಪ್ಲೀಸ್ ಸರ್, ನಿಮ್ಮನ್ನ ನಮ್ಮ ಅಣ್ಣ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸರ್, ನಿಮ್ದು ಅಮ್ಮಯ್ಯ ಅಂತೀನಿ. ನಮ್ಮ ಅಕ್ಕನಿಗೆ ನ್ಯಾಯ ಒದಗಿಸ್ಕೊಡಿ. ಅವನಿಂದ ಭಾಳ ಟಾರ್ಚರ್ ಆಗದೆ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಳ ಬೆದರಿಕೆ ಇರ್ತಾವನೆ. ನಮಗಂತೂ ಭಾಳ ಭಯ ಆಗ್ಬಿಟ್ಟಿದೆ ಸರ್. ಸರಿ ಅಮ್ಮ, ಆಯಿತು ಬಿಡಿ, ನಾವು ತನಿಖೆ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ. ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಸರ್ ಕಂಪ್ಲೇಂಟ್ ಎಲ್ಲ ಬೇಡ ಸರ್, ಪ್ಲೀಸ್ ಸರ್. ನೋಡಿ ಅವ್ನಿಗೊಂದು ಬೆದರಿಕೆ ಒಂದು ಹಾಕೋರು ಸಾಕು. ಇಲ್ಲಮ್ಮ, ನೀವು ಹೇಳಿಕೆ ಕೊಡಲೇಬೇಕು ಸರ್. ಇದು ದೊಡ್ಡದಾಗದು ಬೇಡ ಸರ್. ನಮ್ಮ ಊರಲ್ಲಿ ನಿಮಗೆ ಗೊತ್ತು, ಹಳ್ಳಿಗಳಲ್ಲಿ ಹೆಣ್ಮಕ್ಳು ಟೇಷನ್ ಗಂಟ ಬಂದವ್ರೆ ಅಂದರೆ ದೊಡ್ಡ ತಪ್ಪು ಮಾಡ್ದಂಗೆ ಅವ್ರು ಅರ್ಥ ಮಾಡ್ಕೊತಾರೆ. ಅಂದರೆ ಒಂದು ಬೆದರಿಕೆ ಇರಲಿ, ನಿಮ್ಮಿಂದ ಒಂದು ಹೇಳ್ಸಿದ್ರೆ ಏನೋ ಅವ್ನು ಸುಮ್ಮನೆ ಆಗ್ಬೋದೇನೋ ಅನ್ನೋ ಒಂದು ಉದ್ದೇಶಕ್ಕೆ ಬಂದಿದ್ದೀವಿ ಸರ್. ಅವ್ರ ಅಡ್ರೆಸ್ ಕೊಡ್ತೀವಿ ಅವ್ರಿಗೆ. ನಾವು ತಾಯಿಗೆ ಹೇಳಿದ್ರೆ ಸುಮ್ಮನೆ ಇರಿಸ್ಬೋದು ಸರ್. ಸರಿ ಅಮ್ಮ, ಆಯಿತು, ನೀವು ಬರ್ಕೊಟ್ಬಿಟ್ಟು ಹೋಗಿ, ಓಕೆನಾ? ನಾನೇನು FIR ದಾಖಲು ಮಾಡಿರಲ್ಲ. ನಾವು ತನಿಖೆ ಮಾಡಬೇಕು ಅಂದರೆ ನೀವು ಕಂಪ್ಲೇಂಟ್ ಕೊಡಿದ್ರೆ ನಾವು ಹೇಗೆ ತನಿಖೆ ಮಾಡೋಕ್ಕಾಗುತ್ತೆ ಹೇಳಿ? ನಾವು ತನಿಖೆ ಮಾಡಬೇಕು, ನೀವು ಕಂಪ್ಲೇಂಟ್ ಕೊಡಲೇಬೇಕು. ಸರಿ ಸರ್, ಆದರೆ ಇದು ನಮ್ಮ ಅಪ್ಪ ಅಮ್ಮನಿಗೆ ಯಾರಿಗೂ ಗೊತ್ತಾಗೋದು ಬೇಡ ಸರ್. ಸರಿ ಸರಿ, ಓಕೆ, ನೀವು ಬರ್ಕೊಡಿ, ನಾನು ನೋಡ್ತೀನಿ. ಸರಿ ಸರ್, ಆಯಿತು, ಬರ್ಕೊಡ್ತೀವಿ. ಸರಿ ಅಮ್ಮ, ಆಯಿತು. ಅಲ್ಲಿ ನೋಡಿ, ಅಲ್ಲಿ ಬರ್ತೀರಿ ವೆಂಕಟೇಶ್, ಇವ್ರ ಹತ್ರ ಕಂಪ್ಲೇಂಟ್ ತಗೊಳ್ರಿ. ಸರಿ ಸರ್, ಆಯಿತು. ಬನ್ನಿ ಅಮ್ಮ ಈ ಕಡೆ, ಬನ್ನಿ ಬನ್ನಿ. ನನಗಂತೂ ಭಾಳ ಭಯ ಆಯ್ತು. ಅದೇ ಕಣವ, ಏನು ಕತೆ ಏನು, ಅಪ್ಪ ಅಮ್ಮನಿಗೆ ನಾವು ಟೇಷನ್ ಗಂಟ ಹೋಗಿವೆ ಅನ್ನೋ ವಿಷಯ ಗೊತ್ತಾ ನಂಬಿಟ್ಟಾರ. ಅಲ್ಲ ಕನಕ, ಗೊತ್ತಾಲಿ ಬಿಡು, ನೀನು ಏನು ಮಾಡೋಕ್ಕಾಯ್ತದೆ? ನೀನು ತಲೆಗೆಡ್ಸ್ಕೊಬೇಡ, ನೀನು ಧೈರ್ಯವಾಗಿರು. ನಾನು ನಿನ್ನ ಜೊತೆ ಇಲ್ವಾ? ಅವ್ನು ಪದೇ 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 ಫೋನ್ ಮಾಡಿ ಟಾರ್ಚರ್ ಕೊಡ್ತೀರ ಅಂತ ತಡ್ಕೊಂಡು ಕೂತ್ಕೊಳಕ್ಕದ ನಾವು. ನೀನೇನು ಟೆನ್ಷನ್ ತಗೋಬೇಡ ಬಿಡು, ಆ ವಿಷಯ ಗೊತ್ತಾಯ್ಕಿಲ್ಲ. ಹೇಳಿವೆಲ್ಲ ಪೊಲೀಸ್ನವ್ರಿಗೆ, ಅದನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಿ ಅಂತ. ಅವ್ರು ಮಾಡ್ತಾರೆ ಬಿಡು, ನೀನು ತಲೆಗೆಡ್ಸ್ಕೊಬೇಡ, ಸುಮ್ಕಿರೋ, ಆರಾಮಾಗಿರು ನೀನು. ಅಯ್ಯೋ, ಏನು ಆರಾಮಾಗಿರೋದು ಏನೋ ಕಾಣಕನವ ನನಗಂತೂ. ಅಲ್ಲ, ಈ ನನ್ನ ಮಗನಿಗೆ ಮಾನ ಮರುವುದಿಲ್ವಾ? ಎಷ್ಟು ಸತಿ ಹೇಳ್ಬೇಕು? ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ? ಬ್ಯಾಡ ಬೇಡ ಅಂತ ಪಟೇಲಪ್ಪರು ಫೋನ್ ಮಾಡಿ ಹೇಳಿದ್ರು, ಕ್ಯಾನ್ಸಲ್ ಅಂತ ಹೇಳಿದ್ರು. ಫೋನ್ ಮಾಡಿ ಟಾರ್ಚರ್ ಕೊಡ್ತಾನಲ್ಲ. ಸದ್ಯಕ್ಕನವ ನಿಜವಾಗ್ಲೂ ಮದುವೆ ಆಗ್ಬಿಟ್ಟಿದ್ರೆ ಅದೇನು ಕತೆ ಆಗೋದು ಏನೋ ದೊಡ್ಡದೊಂದು ಆಘಾತದಿಂದ ತಪ್ಪಿಸ್ಕೊಂಡಂಗೆ ಆಯಿತು ಮಾತ್ರವ. ನಿಜ ಕಣಕ ನಿನ್ನ ಮಾತು. ಅಯ್ಯಪ್ಪ, ಏನು ಬುದ್ಧಿ ಬೇಡ್ಬೇಕು ಅವ್ನು ಸ್ವಲ್ಪನೂ. ಯಾವ ಜನಗಳು ಹಾಕಿವ್ರೆಲ್ಲವ, ಯಪ್ಪ ದೇವ್ರೇ ಭಗವಂತ. ಥೂ, ಎಂಥ ಸಣ್ಣ ಮಗ ಅನಿಸ್ತದೆ ಅಲ್ವಾ? ಇವನು ಎಲ್ಲೋ ಭಾಳ ಇವನು ಕನಕ, ಇವನು ಮಾತ್ರ ಕಿತ್ತೋದು ನನ್ನ ಮಗ ಇರ್ಬೇಕು ಇವನು. ಏನೋ ನಿನ್ನ ದೇವ್ರೇ, ನಿನ್ನ ಹಣೆ ಬರದಲ್ಲಿ ಏನೋ ಒಂದು ಒಳ್ಳೇದಾಗ ಬರ್ದಿರೋದಕ್ಕೆ ನನ್ನ ಮಗನಿಂದ ಈಗ ಈ ಮದುವೆ ಹಂಗೆ ಮುರಿದೋಯ್ತು. ಇಲ್ದ ಹೋಗಿರೋದು ಏನೇನು ನರ್ಕಗಳು ಅನ್ಭವಿಸ್ಬೇಕಾಗಿತ್ತು. ಒಂದು ಮಾಡಿದಾನೆ ಮಾಡಾನೆ ಮಿಸ್ಕಾಲ್ ಬಂದವೆ. ಸರಿ ಸರಿ, ಸುಮ್ಕಿರು. ಬೇಗ ಫೋನಲ್ಲೇ ಮಾತಾಡ್ಸ್ಬೋದಾಗಿತ್ತು. ಫೋನ್ ಮಾತಾಡ್ಸೋದ್ಕಿಂತ ಅಲ್ಲಿಗೆ ಹೋಲಿ, ಸುಮ್ಕಿರು. ಅಲ್ಲಿಗೆ ಹೋದಾಗ ಗೊತ್ತಾಗೋದಕ್ಕಂತೆ ಅವ್ರಿಗೆ. ಅಕ್ಕಪಕ್ಕದವರೆಲ್ಲ ನೋಡಿ ಮಾನ ಮರವಾದಿ ಹೋಗ್ಬೇಕು, ಪೊಲೀಸ್ ಮನೆಗೆ ಬಂದ್ರಲ್ಲ ಅಂದ್ಬಿಟ್ಟು. ಅಲ್ಲ, ಅದೇನು ಬುದ್ಧಿಗಳು ಕಲ್ತಿದ್ದವ ಏನೋ. ಹಲೋ ಹಲೋ, ಎಲ್ಲಿದ್ದೀರವ? ಅವ್ವ, ಒಂಚೂರು ಸಿಟಿಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಬಂದಿದ್ದು. ಸಿಟಿಲಿ ಕೆಲಸ ಇತ್ತು? ಏನು ಕೆಲ್ಸವ? ಏನಿಲ್ಲ, ಒಂದು ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಬಂದಿದ್ದು. ಕಾಲೇಜ್ಗೆ ಅದೇನೋ ಒಂದು ಬರ್ಸ್ಕೋಬೇಕಾಗಿತ್ತು, ಅದಕ್ಕೆ ಬಂದಿದ್ದು ಕಣವ. ಹೇಳ್ಬಿಟ್ಟು ಹೋಗೋದಲ್ವಾ? ನಾನು ಇದೇನು ಬೀಗ ಹಾಕೊಂಡು ಎಲ್ಲಿ ಹೋಗಿದ್ದಾರೋ ಅಂತೀನಿ. ಈಗ ಹೊಲ್ತಾವಿಂದ ಬಂದೆ. ಬೀಗ ಸೆಲ್ ಮಡಗಿದ್ದೀರಿ? ಅವ ಅಲ್ಲಿ ನೋಡಲ್ಲಿ ಇದಿರ್ತಾವು ಬಾಕ್ಳು ಮೇಲೆ ಉತ್ರಾಸಲ್ಲಿ ಮಡಗಿವಿ ನೋಡಿಗಲ್ಲಿ. ಒಂದು ಕರಿ ಕವರ್ಗೆ ಹಾಕ್ಬಿಟ್ಟು ಮಡಗಿವಿ ನೋಡವ. ಸರಿ ಸರಿ, ಆಯ್ತು, ನೋಡ್ತೀನಿ ತಾಳು. ಏನು ಹೆಟ್ಕಿಲ್ವಲ್ಲವ? ಅದೆಲ್ಲಿ ಮಡಗಿದ್ದೀರಿ? ಇಲ್ಲಿ ಕಾಣ್ತಾ ಇಲ್ವಲ್ಲ? ಒಂದು ಫೋನ್ ಮಾಡ್ಬೇಕು ತಾನೆ ನೀವು. ಹಿಂಗೆ ಹೋಯ್ತೀವಿ ಬರ್ತೀವಿ ಅಂದ್ಬಿಟ್ಟು ಏನು ಕೇಳ್ಮೆ ಅನ್ನೋದೇ ಇಲ್ಲ ಕಣ ಹಾಕು ನಿಮಗೆ. ಈಗ ಯಾಕೆ ಹೋಗಿದ್ರ ಕಣ? ಕೇಳ್ದಾನೆ. ಅವ ಕಾಲೇಜಲ್ಲಿ ಏನೋ ಒಂದು ಬರ್ಸ್ಬೇಕಾಗಿತ್ತು ಅಂತ ಹೇಳ್ತಿಲ್ವಾ? ನೀನು ಇತ್ತಿಲ್ವಲ್ಲ? ಅದಕ್ಕೆ ನಾವೇನು ಕೇಳಲಿಲ್ಲಕಂತೆ ಬಿಡು. ಅಕ್ಕ ನಾನು ಇಬ್ಬರು ಜೊತೆಲೇವಿ ಕಣ, ಬರ್ತೇವಿ ಕಣ, ಬಸ್ಸಲ್ಲಿವಿ. ಸರಿ ಆಯಿತು. ಇದು ಇಲ್ಲ, ಅದೇ ಬಿಡು ಬನ್ನಿ ಬಿಡ್ನೆ. ಅಪ್ಪನಿಗೂ ಹೇಳ್ದಂಗೆ ಹೋಗಿದ್ರಿ, ಬೋಯ್ತ ಸುಮ್ಕಿರ ಅಪ್ಪ. ಬಂದು ಕೇಳಿದ್ರೆ ಏನಂತ ಹೇಳನ್ ನಾನು? ಎಲ್ಲಿ ಹೋಗಿದ್ರು ಅಂತಂದ್ರೆ ಏನಪ್ಪ ಹೇಳನ್ ನಾನು? ಹೆಂಗಾರು ಮ್ಯಾನೇಜ್ ಮಾಡವ, ಬರ್ತೀವಿ. ಏನು ಮ್ಯಾನೇಜ್ ಮಾಡೋದು? ಮಾಡು ಭಗವ. ಕೇಳ್ಮೇಲ್ದಂಗೆ ಸುತ್ತಬೇಡ್ದಂಗೆ ಮಕ್ಕಳು. ಆಯ್ತು. ಎಲ್ಗೆ ಹೋದ್ರೆ ರಾತ್ರಿಯಿಂದೇನು ಏನು ಮಾಡ್ತಿದ್ರಿ?
ಈಗ ಇದ್ದಕ್ಕಿದಂಗೆ ಇದಾಗೋಯ್ತಾ, ಫಿಕ್ಸ್ ಆಗೋಯ್ತಾ, ಇಂಥದಾಗ ಹೋಯ್ತೀವಿ ಇಂಥದಾಗ ಬರ್ತೀವಿ ಅಂತ ಹೇಳ್ದವ್ರೆ ಅದೇ ಮಕ್ಳು ಕುಲಾಕು ನೀವು ಹೇಳ್ಬೇಕು ಅವೆಲ್ಲ ನೀವೇ. ಥರ ಬುದ್ಧಿಲ್ಲಾಟ ನಿಮ್ದು. ಸರಿ ಬಿಡವ, ಆಯ್ತು ಬರ್ತೇವಿ ಕತೆ. ಸರಿ ಸರಿ ಆಯ್ತು, ಬನ್ನಿ ಈಗ ಬೇಗ, ಬಸ್ ಮುಂದಕ್ಕೆ ಬರಬೇಡ್ದ, ಬರ್ತೀವಿ ಬಿಡು. ಸರಿ ಸರಿ ಆಯ್ತು. ಹೀಗೆ ಅಡುಗೆ ಏನು ಅಡುಗೆ ಮಾಡಿದ್ದೀರಿ? ಒತ್ತಾರೆ ಪುಳಿಯೋಗರೆ ಮಾಡಿರ್ತೀವಿ, ಅದೇ ಅದೇ ಕತೆ. ನಿಮ್ಮ ಅಪ್ಪ ಬಂದ್ರು ಗೋಸಿ ಕುಂದನ ಬಡ್ಗು, ಏನಾರು ಒಂಚೂರು ಮಾಡ್ತೀನಿ ತಗಿ. ಅಲ್ಲಿ ನುಗ್ಗೆಕಾಯಿ ಕೂದ್ ಮಡಗಿದ ನೋಡು, ಸಿಗಮ್ಮನ ಹಾಕಿಲ್ಲ, ನುಗ್ಗೆಕಾಯಿ ಕೂದ್ ಮಡಗ್ಬಿಟ್ರೆ ಏನ್ ಜವಾಬ್ದಾರಿ ಇಲ್ಲಕಂತ ಹಾಕೋ ಕೂದಿ ಕಟ್ ಮಾಡಿ ಮಡಗಿದ್ದೀರಾ? ಗರಮ ಕಟ್ ಮಾಡಿ ಅದನ್ನ ಬಿಡ್ಸ್ ಮಡಗಿವಿ. ನೋಡ್ ಚೆನ್ನಾಗಿದಾವ. ಸಾರು ಮಾಡಕ್ ಕುಯ್ಕೊಳಕ್ ಆಯ್ತಿಲ್ವಾ? ಅಯ್ಯೋ, ಇದು ಕಾಲೇಜಿಂದ ಅರ್ಜೆಂಟಾಗಿ ಫೋನ್ ಮಾಡಿದ್ರು, ಮಾಡದಂತಾನೆ ಕುಯ್ಕೊಂಡು ಅಷ್ಟಕ್ಕೆ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಬಂದ್ಬಿಟ್ಟಕಂತೆ. ಅವಳೆಲ್ಲ ಅಕ್ಕ? ಇಲ್ಲೇ ಅದೇ ಅಕ್ಕನವೇ. ಸರಿ ಸರಿ ಬನ್ನಿ ಹುಷಾರಾಗಿ. ಸರಿ ಆಯ್ತು ಬಿಡು. ಒಳ್ಳೆ ನೆಮ್ಮದಿ ಅನ್ನೋದೇ ಇಲ್ಲ ನಮ್ಮಿಂದ, ಪಾಪ ಅಪ್ಪನಿಗೂ ನೆಮ್ಮದಿ ಇಲ್ಲ ಕಂದ್ಬಿಟ್ಟು ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಏನು ಹಣೆ ಬರೋನೋ ಏನೋ ಅನಿಸ್ತದೆ ನನಗಂತವೇ. ಥೂ ಅಕ್ಕ, ಸುಮ್ಮನಿರಕ್ಕ. ಏನೋ ದೇವರು ಏನು ಮಾಡಿದ್ರು ಒಳ್ಳೆದಕ್ಕೆ ಮಾಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸದ್ಯಕ್ಕೆ ಹೆಂಗೋ ಇಷ್ಟರಲ್ಲಿ ಮುಗ್ದೋಗಿರೋ ಸರಿ ಆಯಿತು. ಏನಾರು ಅವನ್ನೇ ಮದುವೆ ಆಗ್ಬಿಟ್ಟಿದ್ರೆ ಎಷ್ಟು ನರ್ಕ ಅನ್ಭವಿಸ್ಬೇಕಾಗೋದು. ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ ನೀನು. ಹಂಗಲ್ಲ ಕಣ್ಮಗ, ಏನು ಮಗ ನೀವು ಟಾರ್ಚರು. ಥೂ ಸದ್ಯಕ್ಕೆ ಈಗಲಾರೆ ಅವನಿಂದ ಮುಕ್ತಿ ಸಿಕ್ಬಿಟ್ರೆ ಅಷ್ಟೇ ಸಾಕೋನಾಗ ಆಗದೆ. ಈಗಲೂ ಮಾಡ್ತಾವನೆ ಫೋನ. ಅದ್ರ ಮಾಡಲಿ ಸುಮ್ಕಿರೋ, ಅವ್ನಿಗೆ ಗಾಚಾರ ಬಿಡ್ಸೋಕ್ಕಾಯ್ತದೆ. ನಾವು ಸುಮ್ಮನಿದ್ರೆ ಅವ್ರಂಗೆ ಅನ್ಕೋತಾರೆ ಇವ್ರಂಗೆ ಅನ್ಕೋತಾರೆ ಅಂತ ಸುಮ್ಮನಿದ್ರೆ ಇನ್ನೂ ಜಾಸ್ತಿ ಮಾಡ್ತಾನಪ್ಪ ಅವನು. ಅವನು ಹೇಳ್ದಂಗೆಲ್ಲ ಕುಣಿಯೋಕ್ಕಾಗ್ತದೆ. ಸುಮ್ಮನಿರಕ್ಕ, ಏನು ತಲೆಗೆಡ್ಸ್ಕೊಬಿಡ ನೀನು. ಬ್ರೇನ್ ಕೊಟ್ಬಿಟ್ಟು ಚೆಂದಾಗಿ ಉಗಿಸ್ತ್ರೆ ಸರಿ ಕತೆ. ಲೋಪರ್ ಮುಂಡೆವೇನೆ ಒಂದೇ ಸತಿ ಪೊಲೀಸರು ನಿಂತ್ಕೊಂಡು ಗೊತ್ತಾಯ್ತು ಸುಮ್ಕಿರ ಮನೆ ಬಾಕ್ಲಿಗೆ ಹೆಂಗಾಯ್ತದೆ ಅಂತವ. ಆಮೇಲೆ ನಮ್ಮ ಸುದ್ದಿ ನಿನ್ನ ಸತ್ರುವೆ ಅವ್ರನ್ನ ನಮ್ಗಳು ಸುದ್ದಿ ಬರಬೇಡ್ದ ಲೋಪ ನನ್ನ ಮಗ. ಥೂ ಅದೇನು ಬುದ್ಧಿ ಕಲ್ತಿದ್ದಾನೆ ಕಣೆ. ಎಲ್ಲನ ನಾನೇ ಬರ ಕಣ್ಮಗ, ಎಲ್ಲನ ನಾನೇ ಬರ. ಏನು ಎಂತೋ ಅಂತ ನನಗೆ ನಿಜವಾಗ್ಲೂ ಹೊಸಿ ಬೇಜಾರಾಗಿಲ್ಲ. ನೆಮ್ಮದಿ ಅನ್ನೋದೇ ಇಲ್ಲ ನನಗೆ ಅತೆಗೆ. ನನ್ನಿಂದ ಪಾಪ ನಿಮ್ಗಳಿಗೂ ನೆಮ್ಮದಿ ಇಲ್ಲ. ಅದೇನು ಕರ್ಮ ಮಾಡಿದಾನೋ ಏನೋ. ಅಕ್ಕ ಸುಮ್ಮನಿರು ನೀನು, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂಡೆ ನೀನು? ಏನು ಆಗ್ಬಾರ್ದಾಗಿಲ್ಲ, ಸುಮ್ಮನಿರಕ್ಕ. ಕಾನೂನು ರೀತಿಲಿ ಅವ್ರಿಗೆ ಹೆಂಗೆ ಶಿಕ್ಷೆ ಕೊಡಿಸ್ಬೇಕಂಗೆ ಕೊಡ್ಸೋರಿ ಎಲ್ಲ ಸರಿ ಆಯ್ತದೆ. ಸುಮ್ಮನಿರೀಗ ನಾವು ಎದ್ರಕೊಂಡು ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಮಾಡ್ತಾರಪ್ಪ. ಸುಮ್ಮನಿರು, ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅವರು ಪೊಲೀಸ್ನವ್ರು ಭಾಳ ಒಳ್ಳೆಯವರು. ನನ್ನ ಫ್ರೆಂಡ್ಸ್ಗೂ ಹಿಂಗೆ ಏನೋ ಪ್ರಾಬ್ಲಮ್ ಆಗಿದಾಗ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡಿಕೊಟ್ರು ಗೊತ್ತಾ? ಯಾರಿಗೂ ಗೊತ್ತಾಗಿಲ್ಲ, ಅದಕ್ಕೆ ನಾನು ಕರ್ಕೊಬಂದಿದ್ದು. ಏನೋ ಭಗವಂತನ ದಯೆಯಿಂದ ಒಳ್ಳೆಯದಾಗಿ ಅವ್ನು ನಮ್ಮ ಸುದ್ದಿಗೆ ಬರ್ದಂಗೆ ಆಗ್ಬಿಟ್ರೆ ಅಷ್ಟೇ ಸಾಕು ಕಣ್ಮಗ, ಅಷ್ಟೇ ಸಾಕು. ಒಳ್ಳೆ ಟಾರ್ಚರ್ ಆಗೋಗೋದೆ ನನಗಂತುವೆ. ಎಲ್ಲ ಸರಿ ಆಯ್ತದೆ ನಡಿ, ನೀನು ತಲೆಗೆಡ್ಸ್ಕೊಬೇಡ. ಭಗವಂತ ಅವನೇ ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.